ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ರಜತ್ ಅವರು ನಿನ್ನೆ ಬಿಗ್ ಬಾಸಲ್ಲಿ ಧನ್ರಾಜ್ಗೆ ಭವ್ಯನ ತಳ್ಳಿ ಹೊಡಿಯೋಕ್ಕೆ ಹೋಗಿದ್ದರು. ಯಾಕಂದರೆ ಅವರು ಕಳಪೆ ಕೊಟ್ಟಿರೋ ಕಳಪೆ ರೀಸನ್ ಅನ್ನೋದಕ್ಕಿಂತ ಅವರು ಧನ್ರಾಜ್ ಹೋಗಿ ಕೆನ್ನೇನು ಈ ಥರ ಎಲ್ಲ ಮುಟ್ಟಿ ಒಂಥರ ಇರಿಟೇಟ್ ಮಾಡೋ ಥರ ಮಾಡ್ದ. ಸೊ ಅದಕ್ಕೆ ಅವ್ರಿಗೆ ತುಂಬ ಕೋಪ ಬಂದು, ನಾನು ಅವಾಗೇ ಹೊಡಿಬೇಕಾಗಿತ್ತು, ಇವನ್ನ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಈ ಥರ ಹೇಳ್ದ. ಕೆನ್ನೆ ಮುಟ್ಟಿದ್ದಕ್ಕೆಲ್ಲ ಅಷ್ಟೊಂದು ಕೋಪ ಬರುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಮೇ ಬಿ ಅವ್ರಿಗೇನು ಅನಿಸಿದೆಯೋ ಗೊತ್ತಿಲ್ಲ, ಅವ್ರಿಗೆ ಹೊಡಿಬೇಕಂತ ಅನಿಸಿದೆಯಂತೆ. ರಜತ್ ಅವರು ಬಂದಾಗಿಂದ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಅವ್ರು ಒಂಥರ ಕೋಪಿಷ್ಟ, ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಗಿರ್ತಾರೆ. ಅದನ್ನು ನಾವು ಇಲ್ಲಿವರೆಗೂ ನೋಡಿದ್ದೀವಿ. ಅವ್ರು ಹಂಗೆ ಇದ್ದಾರೆ. ಅಂಥವ್ರನ್ನ ಜಾಸ್ತಿ ಕೆಣ್ಕೋಕ್ಕೂ ಹೋಗ್ಬಾರ್ದು. ಏನಿದ್ರೂ ಆಟ ಇದ್ದರೆ ಆಟ ಚೆನ್ನಾಗಿ ಆಡಬೇಕಷ್ಟೆ. ಕೆನ್ನೇನು ಒಂಥರ ಸಾಫ್ಟಾಗಿ ಹೊಡಿಯೋ ಥರ ಇರಿಟೇಟ್ ಮಾಡಿದ್ದಾನೆ. ಸೊ ಅದು ಅವನಿಗೆ ಫುಲ್ಲು, ಸೊ ಅದಕ್ಕೆ ರಜತ್ಗೆ ಫುಲ್ ಕೋಪ ಬಂದಿದೆ. ನಾನು ಅವಾಗೇ ಹೊಡೆದಿದ್ರೆ ಇವನಿಗೆ ಚೆನ್ನಾಗಿರೋದು ಅಂತ ಹೇಳಿದ್ದಾನೆ. ಇವ್ರನ್ನ ಕಳಪೆ ಕೊಡ್ತಾರೆ, ಅವ್ರನ್ನ ಕಳಪೆ ಕೊಡ್ತಾರೆ. ಏನಿದ್ರು ಮಾತಲ್ಲೇ ಇರಬೇಕು. ಅದೊಂದು ರಿಯಾಲಿಟಿ ಶೋ, ಎಲ್ಲರ ಮನೆಯವರು ನೋಡ್ತಿರ್ತಾರೆ. ಆ ಥರ ಹೊಡಿಯೋ ಲೆವೆಲ್ಗೆಲ್ಲ ಬೈದಾಡ್ಕೋದು, ಹೊಡಿಯೋ ಲೆವೆಲ್ಗೆಲ್ಲ ಹೋಗ್ಬಾರ್ದು. ನಿನ್ನೆ ಯಾರು ಅವನ್ನ ತಡೆದಿದ್ದಿಲ್ಲ ಅಂದರೆ ರಜತ್ಗೆ ಪಕ್ಕ ಧನ್ರಾಜ್ ಅವ್ರ ಮೇಲೆ ಕೈ ಮಾಡಿರೋರು ಅಂತ ನನಗನ್ಸುತ್ತೆ. ಕಳಪೆ ಕೊಟ್ಟಿರೋದು ಅದೊಂದು ಆ ಕಡೆ ಸೈಡ್ಗಿರಲಿ, ಆದರೆ ಇವ್ರು ಹೋಗಿ ಆ ಥರ ಕೆನ್ನೆನೆಲ್ಲ ಸಾಫ್ಟಾಗಿ ಹೊಡಿಯೋ ಥರ ಮಾಡಿರೋದು ತಪ್ಪೇನೆ. ಧನ್ರಾಜ್ ಅವ್ರದ್ದು ಇದರಲ್ಲಿ ಅದೊಂದೇ ಮೇಜರ್ ತಪ್ಪು. ರಜತ್ ಅವ್ರಿಗೆ ಆ ಥರ ಕೆನ್ನೆ ಸಾಫ್ಟಾಗಿ ಹೊಡಿಯೋ ಥರ ಮಾಡಿದಾಗ ಅಷ್ಟೊಂದು ಕೋಪ ಬಂದಿಲ್ಲ ಅವ್ರಿಗೆ. ಆದರೆ ಮಿರಾಕಲ್ಲಾಗಿ ಈಗ ಕಳಪೆ ಕೊಟ್ಟಾಗ ಅವ್ನಿಗೆ ಇನ್ನೂ ಜಾಸ್ತಿ ಕೋಪ ಬಂದು ಹೊಡಿಬೇಕಂತ ಹೇಳ್ತಿದ್ದಾನೆ. ಕಳಪೆ ಕೊಟ್ಟಿರೋದು ಬಿಟ್ಟರೆ ಸ್ನೇಹಿತರೆ, ಇನ್ನೊಂದು ವಿಚಿತ್ರ ಏನಂತಂದರೆ, ಕನ್ನಡ ಬಿಗ್ ಬಾಸಲ್ಲಿ ಈಗ ರಜತ್ ಯಾವ ಥರ ನೋಡ್ತಾ ಇದ್ದೀರೋ ಸೇಮ್ ಟು ಸೇಮ್ ಡಿಟ್ಟು ಇದೇ ಥರನೇ ಹಿಂದಿಲಿ ಕೂಡ ರಜತ್ ದಲಾಲ್ ಅಂತ ಇದ್ದಾರೆ. ಇಬ್ಬರು ಕ್ಯಾಟಗರಿನೂ ಒಂದೇ, ಇಬ್ಬರು ಅದೇ ಥರ ಜಗಳ ಆಡ್ತಾರೆ. ಸ್ನೇಹಿತರೆ, ನೀವು ಯಾರಾದರೂ ಹಿಂದಿಲಿ ಬಿಗ್ ಬಾಸ್ ನೋಡಿದರೆ ಕಮೆಂಟ್ ಮಾಡಿ ಹೇಳಿ. ರಜತ್ ದಲಾಲ್ ಹೆಂಗಿದ್ದಾರೆ ಅಂತ ನೀವು ಒಂದು ಸಲ ನೋಡ್ಬೋದು. ಹೋಗಿ ನೀವು ಒಂದು ಸಲ ಹಿಂದಿ ಬಿಗ್ ಬಾಸಲ್ಲೂ ಹೋಗಿ ನೋಡಿ, ಅವರು ಹೆಂಗಿದ್ದಾರೆ ಇವ್ರು ಹೆಂಗಿದ್ದಾರೆ ಅಂತ. ಇಬ್ಬರು ಸೇಮ್ ಟು ಸೇಮ್ ಇದ್ದಾರೆ. ಇವಾಗ ರಜತ್ ಅವ್ರ ಬಗ್ಗೆ ಸುದೀಪ್ ಸರ್ ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಪಕ್ಕ ಕ್ಲಾಸ್ ತಗೋತಾರೆ ಇವ್ರಿಗೆ ಅಂತ ನನಗನ್ಸುತ್ತೆ. ರಜತ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ, ತುಂಬ ಎಲ್ಲದರಲ್ಲೂ ಇದ್ದಾರೆ. ಬಟ್ ಒಂಚೂರು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಮಾತ್ರ ಜಾಸ್ತಿ ಅಗ್ರೆಸಿವ್ ಆಗಿ ಕಾಣಿಸ್ಕೊಳ್ತಾರೆ, ಮತ್ತು ಕೋಪನೂ ಜಾಸ್ತಿ ಇದೆ. ಇದನ್ನೊಂಚೂರು ಕಮ್ಮಿ ಮಾಡಿಕೊಂಡ್ರೆ ಅವರು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಆಡ್ತಾರೆ. ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ ಅವರು. ಈ ಸಲ ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಯಾರನ್ನ ಗೆಲ್ಲಿಸ್ಬೇಕಂತೀರೋ ಅದನ್ನೇ ಹೇಳಿ. ಹಾಗೆ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ.